ಪ್ರೀತಿಯಿಂದ ಪ್ರೀತಿಯಿಂದ ತೇಜು ನನಗೆ ದುಬ್ಬು ಬೇಕು ಕಣ್ವ. ದುಬ್ಬು ನನ್ನನ್ನು ಬಿಟ್ಟು ಓಡ್ ಹೋಗಿದ್ದಾನೆ ಕಣ್ವ. ಪ್ಲೀಸ್ ನನಗೆ ದುಬ್ಬನ್ ಕೊಡ್ಸೋ. ಫ್ರೆಂಡ್, ನಾನೇನೋ ಒಂದು ಕೇಳ್ತೀನಿ, ಕೊಡಿಸ್ತೀಯಾ? ನನಗೆ ದುಬ್ಬು ಬೇಕು. ನನ್ನನ್ನು ದುಬ್ಬು ಹತ್ರ ಕರ್ಕೊಂಡು ಹೋಗ್ತೀಯಾ? ಫ್ರೆಂಡ್, ಈ ಗಿಫ್ಟ್ನ ದುಬ್ಬು ನನಗೆ ಮತ್ತೆ ಕಣ್ಣ ಮುಚ್ಚಲಿ ಆಡೋದಕ್ಕೆ ಕಣ್ಣ ಮುಚ್ಚಲಿ ಆಡೋದು ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ನೀನು ಹೋಗಿ ಕ್ಷಮೆ ಕೇಳು, ಕ್ಷಮೆ ಕೇಳು. ಮತ್ತೆ ಯಾರ ಜೀವನದಲ್ಲೂ ಆಟ ಆಡಲ್ಲ ಪ್ರಾಮಿಸ್ ಮಾಡು, ನಮಗೆ ಪ್ರಾಮಿಸ್ ಮಾಡು. ಬರೀ ಕ್ಷಮೆ ಕೇಳೋದಷ್ಟೇ ಅಲ್ಲ, ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ತೇಜು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಈ ನೀಲನ ನಾಟಕದ ಸೂತ್ರಧಾರಿ ನೀನೇ ತಾನೇ? ನಿನ್ನ ಯಾವತ್ತೂ ನಾವು ಕ್ಷಮಿಸಲ್ಲ. ಸರಿ, ಓಕೆನಾ? ಎಲ್ಲಿದೀಯಾ? ಬೇಗ ಬಾರೋ. ಪ್ಲೀಸ್ ಬಾರೋ. ಡುಬ್ಬು ಪ್ಲೀಸ್ ಬಾರೋ. ನಾನು ಇನ್ನೊಂದ್ಸಲ ನಿನ್ ಬೈಯಲ್ಲ, ಕಟ್ಟಾಕಲ್ಲ, ತೊಂದರೆ ಕೊಡಲ್ಲ. ಬೇಗ ಬಾರೋ ಡುಬ್ಬು. ಬಾರೋ. ಈ ಅಮ್ಮೈ ಎಷ್ಟೇ ಪ್ರೀತಿ ಮಾಡಿದ್ರು ಯಾವಾಗ ಡೇಂಜರ್ ಆಗ್ತಾನಂತ ಹೇಳೋಕ್ಕಾಗಲ್ಲ. ಬೇಡಪ್ಪ, ಬುದ್ಧಿವಂತರ ಹತ್ರ ಗುದ್ದಾಡ್ಬೋದು, ಪೆದ್ರ ಹತ್ರ ಅರ್ಚಾಡಕ್ಕಾಗಲ್ಲ. ಓಹೋ, ಅಮೈ ಚಕ್ರಿನ ಹುಡುಕೊಂಡು ಇಲ್ಲಿವರೆಗೂ ಒಂಟಿಯಾಗಿ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ಈಗ ಅಮೈ ಕಡೆ ಯಾರ ಗಮನನೂ ಇಲ್ಲ. ಎಲ್ಲರೂ ಅವ್ರವ್ರ ದುಃಖದಲ್ಲೇ ಕಳೆದು ಹೋಗಿದ್ದಾರೆ. ಡುಬ್ಬು, ನೀನೀಗ ಬರ್ಲಿಲ್ಲ ಅಂದ್ರೆ ನಾನು ನೀರಲ್ಲಿ ಬಿದ್ದು ಸತ್ತೋಗ್ತೀನಿ ಅಷ್ಟೇ. ಬೇಗ ಬಾರೋ. ಇದೇ ಸರಿಯಾದ ಸಮಯ. ಅಮೈನ ನೀರಲ್ಲಿ ತಳ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಅಮೈ ಕೈಯಲ್ಲಿ ಚಕ್ರಿ ಕೊಟ್ಟಿರೋ ಗೊಂಬೆ ಬ್ಯಾಗ್ ಇರೋದ್ರಿಂದ ಆರಾಮವಾಗಿ ಚಕ್ರಿನೇ ಸಾಯಿಸ್ತಾ ಅಂತ ಹೇಳ್ಬಿಡ್ಬೋದು. ಈ ಶಮಿಕ ಏನೋ ಸ್ಕೆಚ್ ಆಗ್ತಾ ಇರೋಗಿದೆಯಲ್ಲ.
ಬಾ ಮೈ ಬಾ 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 ಬಿಡು, ನನ್ ಕೈ ಬಿಡು, ಶಮಿಕಾ. ತೇಜು ಬಚ್ಚೆ. ನೋಡ್ದೆ ತೇಜು, ನೀವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿರೋ ಅಮ್ಮಾಯಿ ಇವತ್ತು ಕೆರೆ ಪಾಲಾಗ್ತಿದ್ರು. ನಿಮ್ಮ ಅಮ್ಮಾಯಿಗೆ ಆ ಡುಬ್ಬು ಬೇಕಂತೆ. ಅವ್ನ್ ಸಿಗದೆ ಹೋದ್ರೆ ಕೆರೆಲ್ ಬಿದ್ದು ಸತ್ತು ಹೋಗ್ತೀನಿ ಅಂತ ಆಕಾಶ ಭೂಮಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ರು. ಶಮಿಕಾ, ದಿನ ಪೂರ್ತಿ ಬೇಡವಾದ ಕೆಲಸಗಳನ್ನು ಮಾಡೋದ್ ಬಿಟ್ಟು ಅಮ್ಮಯ್ಯಣ್ಣನ ಕಡೆ ಗಮನ ಹರಿಸ್ಬೇಕಂತೆ ಅಂತ ಅಮ್ಮಯ್ಯಣ್ಣನ ಹೆಂಡತಿಗಳಿ. ಥ್ಯಾಂಕ್ಸ್ ಶಮಿಕಾ. ಅಮ್ಮಾಯಿ, ನಾನ್ ಡುಬ್ಬುನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಇಲ್ಲೇ ಈ ಮನೇಲೆ ಉಳಿಸ್ತೀನಿ. ಯಾವಾಗ್ಲೂ ನಿನ್ ಜೊತೆ ಇರೋ ಹಾಗೆ ಮಾಡ್ತೀನಿ. ನೀನ್ ಮಾತ್ರ ಮನೆ ಬಿಟ್ಟು ಹೊರಗೆ ಬರ್ಬೇಡ, ಆಯ್ತಾ? ಅಜ್ಜೆ, ಹೇಗಾದ್ರೂ ಚಕ್ರಿನ ಕರ್ಸು. ಈ ಫೋನ್ ನವಿಲು ಎಲ್ಲ ನೋಡಿದ್ರೆ ಅಮ್ಮಾಜಿ ಹೇಳ್ದಾಗೆ ಇದು ಮೊದಲೇ ರೆಡಿ ಮಾಡಿರೋ ಒಂದು ನಾಟಕನ. ಈ ನಾಟಕದ ಸೂತ್ರಧಾರಿ ಅದ್ಕೆ ಮತ್ತು ನೀಲನ. ಅದ್ಕೆಗೆ ಈ ಮೊದಲೇ ಎಲ್ಲ ವಿಷಯನೂ ಗೊತ್ತಿತ್ತಲ್ವಾ? ಹೌದು, ಡಿಂಪಲ್ ಮೋಸದಿಂದ ಹೊರಗೆ ಬರಬೇಕು ಅನ್ನೋಷ್ಟರಲ್ಲಿ ಸರಿಯಾಗಿ ನೀಲ ನನಗೆ ಫೋನ್ ಮಾಡಿದಾಳೆ. ಅದು ನನ್ನ ಮನಸ್ಸಿನ ಪ್ರತಿ ನೋವನ್ನ ಅರ್ಥ ಮಾಡ್ಕೊಂಡವಳ ಥರ ನನಗೆ ಅವಳು ಸಮಾಧಾನದ ಮಾತುಗಳನ್ನಾಡಿ ನಾನು ಸಂಪೂರ್ಣವಾಗಿ ಅವಳನ್ನ ಇಷ್ಟಪಡೋ ಹಾಗೆ ಮಾಡ್ಬಿಟ್ಲು. ಅಂದ್ರೆ ಅದಕ್ಕೆ ಇದೇ ಮನೇಲಿದ್ದು ನನ್ನ ಮನಸ್ಥಿತಿನ, ನನ್ನ ಅಸಹಾಯಕತೆನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಫೋನ್ ನಾಟಕನ ನೀಲಾಗಿ ಹೇಳಿ ತಯಾರು ಮಾಡಿದ್ರು. ಹೌದು, ಅವತ್ತು ನಾನು ನೀಲಾಗ್ ಫೋನ್ ಮಾಡಿದಾಗ ಲೌಡ್ ಸ್ಪೀಕರ್ ಹಾಕಿ ಅದಕ್ಕೆ ಕೇಳಿಸಿದಾಗ ಅವ್ರ ಮುಖದ ಭಾವನೆನೇ ಬದಲಾಗಿತ್ತು. ಅಂದ್ರೆ ಅಕ್ಕ ತಂಗಿ ಇಬ್ರು ಸೇರಿ ನನ್ನ ಅತಿ ದೊಡ್ಡ ಮೂರ್ಖನನ್ನ ಹಾಕ್ಸಿದ್ರು. ನಾನು ಅವ್ರ ಹೆಣದ ಬಲೆಯೊಳಗೆ ಸುಲಭವಾಗಿ ಸಿಕ್ಕಾಕೊಂಡೆ. ನನಗೆ ಯೋಚನೆ ಮಾಡೋ ಬುದ್ಧಿನೇ ಇಲ್ಲ. ನಾನು ಪ್ರತಿಷ್ಠಿತ ಸಾಹುಕಾರ ವಂಶಕ್ಕೆ ಸೇರಿ ಇಂಥ ಸಣ್ಣ ಕೆಲಸ ಮಾಡೋದ? ಇಲ್ಲ, ನನ್ನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಂಡು ನನ್ನ ಬಲಿಪಶುವನ್ನಾಗಿ ಮಾಡಿದ ಅದಕ್ಕೆ ಬಳಿ ನಾನು ಮಾತಾಡಲೇಬೇಕು. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು. ಫ್ರೆಂಡ್, ಅಳ್ಬೇಡ. ಯಾಕೆ ಅಳ್ತಿದೀಯ? ಹೌದು, ಮನೆಯಲ್ಲಿ ಎಲ್ಲರೂ ಕೋಪದಲ್ಲಿದ್ದಾರೆ. ತೇಜುನೂ ಅಳ್ತಿದ್ದಾನೆ. ನೀನು ನೋಡಿದ್ರೆ ನೀನು ಅಳ್ತಿದೀಯ. ಯಾಕೆ ಫ್ರೆಂಡ್, ಏನಾಯ್ತು? ಏನೂ ಇಲ್ಲ, ನನ್ನ ಗ್ರಹಚಾರನೇ ಸರಿ ಇಲ್ಲ. ಅದಕ್ಕೆ ಎಲ್ಲ ಅಪವಾದ ಆರೋಪ ನನ್ನ ಮೇಲೇನೆ ಬರ್ತಾ ಇದೆ. ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಎಲ್ಲರ ಮುಂದೆ ತಪ್ಪಿತಸ್ಥೆಯಾಗಿ ತಲೆ ತೆಗ್ಸಿ ನಿಂತಿದ್ದೀನಿ. ನನ್ನನ್ನು ಯಾರು ನಂಬ್ತಾನೇ ಇಲ್ಲ. ನನ್ನನ್ನು ಯಾರು ನಂಬಲಿಲ್ಲ ಅಂದ್ರೆ ಪರವಾಗಿಲ್ಲ ಅಮ್ಮಾಯಿ, ನಮ್ಮ ತೇಜು ಕೂಡ ನನ್ನನ್ನು ನಂಬ್ತಾ ಇಲ್ಲ. ಯಾಕೆ ನಂಬಾರ್ದು? ಅದಕ್ಕೆ ನೀವೇ ಹೇಳಿ, ನಿಮ್ಮ ನಾನು ಹೇಗೆ ನಂಬಲಿ? ತೇಜು ಬಾರೋ, ನೋಡು, ನನ್ನ ಫ್ರೆಂಡು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಈಗ ಈ ಜ್ಯೂಸ್ ಕುಡಿ ಅಂದ್ರೆ ಅದೂ ಕುಡಿತಿಲ್ಲ. ಪ್ಲೀಸ್ ತೇಜು, ನೀನಾದರೂ ಹೇಳೋ. ಆ ಅಮ್ಮಾಜಿ ನನ್ನ ಗೆಳತಿನ ತುಂಬ ಬೈದ್ಬಿಟ್ರು. ಪಾಪ ಇವಳು. ಏಯ್, ಯಾಕೋ ನನ್ನ ಮಾತು ಕೇಳಿಸ್ತಿಲ್ವಾ? ನನ್ನ ಫ್ರೆಂಡಿಗೆ ಜ್ಯೂಸ್ ಕುಡಿಲಿಕ್ಕೆ ಹೇಳೋ. ತೇಜು, ನಿಮ್ ಬಾಯಲ್ಲಿ ಇಂಥ ಮಾತು ಕೇಳ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಪ್ರಪಂಚದಲ್ಲಿ ನನ್ಗೆ ಆಸ್ತಿ ಅಂತ ಇದ್ದಿದ್ದು ಅಮ್ಮಾಯಿ, ನೀಲ, ನೀವು. ನನ್ನ ಮೇಲೆ ಯಾರೇ ನಂಬಿಕೆ ಕಳ್ಕೊಂಡ್ರು ಕೂಡ ನಮ್ ತೇಜು ನಂಬಿಕೆ ಕಳ್ಕೊಳ್ಳಲ್ಲ ಅಂತಿದ್ದೆ. ಆದ್ರೆ ಅದನ್ನ ನೀವೇ ಸುಳ್ಳು ಮಾಡ್ಬಿಟ್ರಿ. ಪ್ಲೀಸ್ ಪ್ಲೀಸ್ ಪ್ಲೀಸ್
ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ. ನೀವೆಂತ ದೊಡ್ಡ ತಪ್ಪು ಮಾಡಿದೀರಾ ಅಂತ ನಿಮ್ಮ ಕಣ್ಣು ಮುಂದೆನೆ ಸಾಕ್ಷಿ ಸಮೇತ ಇದೆ. ಇದಕ್ಕಿಂತ ಇನ್ನೇನ್ ಬೇಕು? ತೇಜು, ಈ ಪ್ರಕರಣದಲ್ಲಿ ನಾನು ನಿರಪರಾಧಿ. ಪ್ಲೀಸ್ ನನ್ನ ನಂಬಿ ತೇಜು. ಪ್ಲೀಸ್ ಇನ್ನು ನನ್ನ ನಂಬ್ಸಕ್ ಬರಬೇಡಿ. ಇಷ್ಟು ದಿನ ನೀವು ನಿಮ್ಮ ಅಕ್ಕ ಸೇರಿ ನನ್ನ ನಂಬಿಸಿ ಮೂರ್ಖನಾಗ್ಸಿ ಸಾಕು. ನಿಮ್ಮ ನಂಬಿ ಎಲ್ಲ ಬಂದು ಹೇಳ್ತಿದ್ನಲ್ಲ, ಅದಕ್ಕೆ ಆ ನವಿಲೆ ನೀಲ ಅನ್ನೋ ಸತ್ಯ ಗೊತ್ತಿದ್ದು ನನ್ನ ಜೊತೆ ನನ್ನ ಭಾವನೆಗಳ ಜೊತೆ ನೀವಿಬ್ರು ಸೇರಿ ಎಷ್ಟು ಚೆನ್ನಾಗಿ ಆಟ ಆಡ್ಬಿಟ್ರಲ್ವಾ. ಈಗಲೂ ನೀವೇನು ತಪ್ಪು ಮಾಡಿಲ್ಲ ಅಂತ ಸಾಚಕ್ ಬರ್ತಿದ್ದೀರಲ್ಲ. ಹಾಗಾದ್ರೆ ಆವತ್ತು ನಿಮ್ ಮುಂದೆನೆ ನೀಲಾ ಜೊತೆ ಲೌಡ್ ಸ್ಪೀಕರ್ ಹಾಕಿ ಮಾತಾಡ್ತಾ ಇದ್ದೆ, ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ನಿಮ್ಮ ಜೀವದ ಗೆಳತಿ ಜೊತೆ ಅಷ್ಟು ವರ್ಷ ಇದ್ದು ಅವಳ ಸ್ವರ ನಿಮ್ಗೆ ಗೊತ್ತಾಗದೆ ಹೋಯ್ತಾ? ಎಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ದೀರಾ ಅದಕ್ಕೆ. ತೇಜು, ಅವತ್ ನೀಲನ್ ಸ್ವರ ಅಂತ ನನ್ಗೆ ಅನುಮಾನ ಬಂದಿತ್ತು. ಆದ್ರೆ ನಮ್ ನೀಲು ಈ ತರ ಮಾತಾಡೋ ಹುಡುಗಿ ಅಲ್ಲ ಅನ್ನೋ ಅನುಮಾನ ಕೂಡ ಇತ್ತು. ಅವತ್ತಿನಿಂದ ಇವತ್ತಿನವರೆಗೂ ಅದೇನೇನ್ ನಡೆದಿದೆಯೋ ಅದ್ ಯಾವ್ದ್ರಲ್ಲೂ ನನ್ನ ಪಾತ್ರ ಇಲ್ಲ ತೇಜು. ಪ್ಲೀಸ್ ನನ್ನ ನಂಬಿ. ಅದಕ್ಕೆ ಒಂದು ಸಲ ನಂಬಿಕೆ ಕಳ್ಕೊಂಡ್ಮೇಲೆ ಆ ನಂಬಿಕೆ ಮತ್ತೆ ವಾಪಸ್ ಬರೋದು ಕಷ್ಟ. ನೀವೇನೇ ಹೇಳಿ, ನಾನು ಮಾತ್ರ ನಿಮ್ ಯಾವ ಮಾತನ್ನು ನಂಬಲ್ಲ. ಯಾಕೆಂದ್ರೆ ನೋವು ಅನುಭವಿಸ್ತಾ ಇರೋದು ನನ್ನ ಹೃದಯ. ಆ ಡಿಂಪಲ್ ಮೋಸದಿಂದ ಹೊರಬರೋಷ್ಟರಲ್ಲಿ ಅದಕ್ಕಿಂತ ದೊಡ್ಡ ಚಕ್ರವ್ಯೂಹದಲ್ಲಿ ಸಿಕ್ಕಾಕೋತೀನಿ ಅಂತ ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಅದಕ್ಕೆ. ತೇಜು, ತೇಜು, ಏನು ತಪ್ಪು ಮಾಡಿದ್ದೀನಿ? ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಫ್ರೆಂಡ್, ನನ್ನ ಹತ್ರನೇ ಹೇಳು. ನಿನ್ನ ಎಲ್ಲ ಕಷ್ಟಗಳನ್ನ ನನ್ನ ಹತ್ರನೇ ಹೇಳು, ನಾನು ಕೇಳ್ತೀನಿ. ಪ್ರೀತಿಯಿಂದ